ಹಲೋ ಅಮೃತ್. ಚಿಕ್ಕಪ್ಪ, ಆಗ್ಲೇ ಫೋನ್ ಮಾಡ್ತೀನಿ ಅಂತ ಹೇಳ್ದೆ, ಮಲಗ್ಬಿಟ್ಟಿದ್ಯಾ? ಆಗ್ಲಿಲ್ಲ ಚೋಟು. ಡಿಸ್ಟರ್ಬ್ ಮಾಡಿದ್ನ ಚಿಕ್ಕಪ್ಪ? ಇಲ್ಲ, ಮಲಗಿಲ್ಲ. ಹೇಳು. ಅಜ್ಜಿ ಜೊತೆ ಮಾತಾಡ್ತಾ ಇದ್ಯಾ? ಸರಿ, ಕೊಡು. ಅಮೃತ, ಚೆನ್ನಾಗಿದೆಯಮ್ಮ? ಇದೀನಿ ಅಜ್ಜಿ. ನಿಮ್ಗೊಂದು ವಿಷಯ ಹೇಳಬೇಕು. ಫೋನಲ್ಲಲ್ಲ, ಮನೆಗೆ ಬರ್ತೀನಿ. ಈಗಲಾ? ಈಗಲ್ಲ, ನಾಳೆ. ಇನ್ನು ಮಲಗಿಲ್ವಾ? ಇಲ್ಲ ಅಜ್ಜಿ, ನಿದ್ದೆನೇ ಬರ್ತಾ ಇಲ್ಲ. ನೆಮ್ಮದಿ ಇಲ್ಲ ಅಂತ? ಯಾರಿಗೂ ನಿದ್ರೆ ಇಲ್ಲಮ್ಮ. ಇದನ್ನೇನನ್ಬೇಕೋ ಗೊತ್ತಾಗ್ತಾ ಇಲ್ಲ ಅಜ್ಜಿ. ನಾಳೆ ಸಿಕ್ತಾಗ ಹೇಳಿ. ಆಯ್ತಮ್ಮ, ಆಯ್ತು. ಮಲ್ಕೋ, ನೀನು ಮಲ್ಕೋ. ಟ್ರೈ ಮಾಡ್ತೀನಿ ಅಜ್ಜಿ. ಗುಡ್ ನೈಟ್. ಗುಡ್ ನೈಟ್. ಹಲೋ ಅಪ್ಪ, ಮಲಗ್ಬಿಟ್ಯಾ? ಇಲ್ಲಮ್ಮ. ಯಾಕೆ? ನಾಳೆ ನೀನ್ ಮನೆಯಲ್ಲೇ ಇರಬೇಕು. ನಾನು ಅಂದ್ರೆ ಇನ್ಯಾರು ಇರ್ತಾರೆ? ಮಾತಾಡೋದಿದೆ, ಅದಕ್ಕೆ ಎಲ್ರೂ ಇರಬೇಕು. ಎಲ್ರೂ? ಚಿಕ್ಕಪ್ಪ ಹೇಳಿಲ್ವಾ? ನಾಳೆ ನಾನು ಬಂದಾಗ ಎಲ್ರೂ ಇರಬೇಕು, ಆಯ್ತಾ? ಸರಿನಮ್ಮ. ಓಕೆಪಾ, ಗುಡ್ ನೈಟ್. ಗುಡ್ ನೈಟ್. ನನ್ನವರು ಅಂತಿದ್ದವರೆಲ್ಲ ನನ್ನನ್ನು ಬಿಟ್ಟು ಹೋದ್ರು. ಈಗಿರೋದು ನೀನೊಬ್ಳೆ. ನನ್ನ ಬಿಟ್ಟು ಹೋಗ್ಬೇಡ. ಅತ್ತೆ, ನಾನು ಸೀತಾಪುರಕ್ಕೆ ಸೂರಪ್ಪಂಗೆ ಫೋನ್ ಮಾಡಿ ಕೇಳಲ್ಲ? ಬೆಳಕರಿಲಿ ಇರಪ್ಪ. ಅಲ್ಲ ಅತ್ತೆ, ಸಾವಿತ್ರಿ ಅಲ್ಲಿ ತಲುಪಿದಾಳ ಅಂತಾದ್ರೂ ತಿಳ್ಕೋಬೇಕಲ್ವಾ? ಕಂಗ್ರಾಟ್ಸ್ ಮಂಜರಿ. ನನ್ನಿಂದ ಎಷ್ಟೋ ವರ್ಷಗಳಿಂದ ಮಾಡಕ್ಕಾಗದೇ ಇರೋದನ್ನ ಜಸ್ಟ್ 1 ತಿಂಗಳಲ್ಲಿ ನೀನ್ ಮಾಡ್ಬಿಟ್ಟಿಯಲ್ಲೇ. ಗ್ರೇಟ್ ಅಮ್ಮ ನೀನು. ಇದೆಲ್ಲ ಆಗ್ಲಿ ಅಂತ ನಾನು ಬಯಸಲಿಲ್ಲ ಅಹಲ್ಯ. ನನ್ನ ಹತ್ರನೂ ಅಟ್ಕ ಬೇಡಮ್ಮ. ನನಗ್ ಖುಷಿಯಾಗಿದೆಯೋ ಇಲ್ವೋ, ನಿಂಗಂತೂ ತುಂಬಾ ಖುಷಿಯಾಗಿದೆ ಅನ್ಸತ್ತೆ. ಯಾಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಸಾವಿತ್ರಿ ಮನೆ ಬಿಟ್ಟು ತೊಲಗಿದ್ಲು. ಎಲ್ಲ ವಿಷಯಕ್ಕೂ ಮೂಗ್ ತೋರಿಸೋ ಅತ್ತೆ ಕಾಟ ಇನ್ಮೇಲೆ ಇಲ್ಲ. ಖುಷಿನೇ ಅಲ್ವಾ? ಅಹಲ್ಯ, ಭಾವ ಹೋಗಿರೋದಕ್ಕೂ ನಿನಗೆ ಬೇಜಾರಿ. ಪ್ಲೀಸ್ ಮಂಜರಿ, ಅವ್ರ ಮೇಲೂ ಕಣ್ಣು ಹಾಕ್ಬೇಡಮ್ಮ ತಾಯಿ. ಹಲೋ ಹಲೋ ಸೂರಪ್ಪ, ನಾನು ನರಹರಿ. ನರೇನ ಹೇಳಿಣ, ಏನೋ ಇಷ್ಟದಲ್ಲಿ? ಅದು ಸಾವಿತ್ರಿ. ಸಾವಿತ್ರಿ ಏನಾಯ್ತಡ? ಸಾವಿತ್ರಿಗೆ ಅವಳು ಅಲ್ಲಿಗೆ ಬಂದಿದ್ದಾಳ ಅಂತ. ಎಲ್ಲಿಗೆ ಬರ್ಬೇಕಾಗಿತ್ತು? ಏನಾಯ್ತು? ಅದು ನಾನು ಕೆಲಸದ ಬೇರೆ ಊರಲ್ಲಿದ್ದೆ. ಸಾವಿತ್ರಿ ಸೀತಾಪುರಕ್ಕೆ ಹೋಗ್ತೀನಿ ಅಂದಿದ್ಲು. ಬಂದಿದ್ದಾಳ ಅಂತ. ಇಲ್ಲ, ಏನೋ ನಡೀತಾ ಐತೆ. ಇಲ್ಲಾಂದ್ರೆ ನೀವು ಇಷ್ಟೊತ್ತಾಗ ಮಾಡ್ತಿರ್ಲಿಲ್ಲ. ಸಾವಿತ್ರಿ ಅಲ್ಲಿ ಕಾಣಿಸ್ತಾ ಇಲ್ವಾ? ಸಾವಿತ್ರಿ ಕಾಣಕ್ಕಿಲ್ವಂತ? ಇಲ್ಲ, ಹಾಗೇನಿಲ್ಲ. ನಾನು ಬೆಳಗ್ಗೆ ಮಾಡ್ತೀನಿ ಸೂರಪ್ಪ. ಬೆಳಗ್ಗೆ ಫೋನ್ ಮಾಡಿ.